ನೋಡ್ತಿದ್ದೀರಾ ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಾನು ಮಾತಾಡ್ಬೋದಲ್ಲ, ಏನೇ ಲ್ಯಾಂಪ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲಮ್ಮ. ಮೂಗನ ಕಾಡಿದರೆ ನೀನ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ತಲೆ ಖರ್ಚು ಮಾಡ್ಬೇಕು ಗೊತ್ತಾ ಶಾಲಿನಿ? ಅಲ್ಲ ಶಾಲಿನಿ, ನಿನಗೆ ಆಕ್ಸಿಡೆಂಟ್ ಆಯ್ತು, ನಾಲ್ಗೆ ಯಾಕೆ ಕಚ್ಕೊಳಕ್ ಹೋದಿ? ನನಗೆ ಹೊಡೆಯೋಷ್ಟು ಧೈರ್ಯ ಇನ್ನೂ ಅಷ್ಟು ತಾಕತ್ತಿದ್ಯಾ ನಿನಗೆ? ಅಪ್ಪ, ಅದು ಆಸ್ಪತ್ರೆ ಅಟ್ಮಾಸ್ಫಿಯರ್ ಸ್ವಲ್ಪ ಬೋರ್ ಆಗಿರತ್ತಲ್ಲ, ಅದಕ್ಕೆ ನಗ್ಸಕ್ಕೆ ಟ್ರೈ ಮಾಡ್ತಿದ್ದೆ ಅಲ್ವಾ ಶಾಲಿನಿ? ಹೇಗಿದೆಯಾ ಶಾಲಿನಿ? ನೀನು ಚೆನ್ನಾಗಿದೆಯಾ ಅಂತಲೇ ಹೇಳ್ತೀಯ, ನಮಗೆಲ್ಲ ಬೇಜಾರಾಗಬಾರ್ದು ಅಂತಲ್ಲ. ಸಾರಿ ಮಗಳೇ. ನಿನಗೆ ಹೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ನಿನಗಾಗಿದ್ದು ಆಕ್ಸಿಡೆಂಟ್ ಅಲ್ಲ, ಅದು ನನ್ನ ಮೇಲಿನ ಕೋಪಕ್ಕೋಸ್ಕರ ನಿನಗೆ ಕೊಟ್ಟಿರೋ ತೊಂದರೆ ಬೇಕು ಅಂತ ಮಾಡಿದ್ದಾರೆ. ನಿನ್ನ ನೋವನ್ನು ನೋಡಿ ನಾವು ದುಃಖ ಪಡಬೇಕು, ಅದರಲ್ಲಿ ಅವರು ಸಕ್ಸೀಡ್ ಆಗಿಬಿಟ್ಟಿದ್ದಾರಮ್ಮ. ಅಪ್ಪ, ಆ ವಿಷಯ ಈಗ ಬೇಕಾ? ಅಲ್ಲ, ಡಾಕ್ಟ್ರು ಶಾಲಿನಿಗೆ ರೆಸ್ಟ್ ತಗೊಳಕ್ ಹೇಳಿದಾರಲ್ಲ, ಅದಕ್ಕೆ. ಸಾರಿ, ಸುಮ್ಮನೆ ನಿನ್ನ ಒಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ ಮನ್ಸು ಬಂತಮ್ಮ, ಅದಕ್ಕೆ ಬಂದೆ. ನೀನು ರೆಸ್ಟ್ ತಗೋ. ಗುಡ್ ನೈಟ್. ಈಗ ಅದೆಲ್ಲ ಮುಖ್ಯ ಅಲ್ಲ, ನೀ ರೆಸ್ಟ್ ತಗೋ. ಗುಡ್ ನೈಟ್ ಮಾ. ನೀನಲ್ಲಿ ಇದ್ದುಕೊಂಡು ಸುಮ್ಮನೆ ಕೀಟ್ಲೆ ಮಾಡ್ತಾ ಇರಬೇಡ. ಇಲ್ಲ, ಹೊರಟ್ಬಿಡ್ತೀನಿ. ಬೆಳಗ್ಗೆ ಆಫೀಸಲ್ಲಿ ನನಗೆ ಬೇಗ ಕೆಲಸ ಇತ್ತು. ಅಪ್ಪ ಬಂದ್ರೆ ಉಸಿರೆಲ್ಲ ಕಟ್ಕೊಂಡ್ಬಿಡುತ್ತೆ, ನಾಲ್ಗೆ ತಡವರ್ಸ್ಬಿಡುತ್ತೆ. ಏನ ಬರೆಯಮ್ಮ ನೀನು ಬುಕ್ ಭಾಷೆನೋ. ಮೂಕಿ ಪಿಕ್ಚರ್ ಆಗೋಯ್ತಲ್ಲ ಆ ಕತೆ. ಅಪ್ಪ ಏನ್ ಹೇಳ್ತಾ ಇದ್ರು? ಅದು ಏನಿಲ್ಲ ಬಿಡು, ಅವ್ರದ್ದು ಸಾರಿ ಜಾಸ್ತಿ ಆಗಿತ್ತಂತೆ, ನಿನ್ನ ಹತ್ರ ಹೇಳ್ಬಿಟ್ಟು ಹೋದ್ರು ಅಷ್ಟೇ. ನೀನ್ ಆಗ್ಲೇ ಏನೋ ಹೇಳ್ತಿದ್ದಿಲ್ಲ, ಏನು? ಅಮ್ಮ
ಆಸ್ಪತ್ರೆಯಿಂದ ಬಂದಾಗಿಂದ ಒಂಥರ ಆಡ್ತಾ ಇದ್ರು ಅಲ್ವಾ? ಅಲ್ಲ, ನಿಂಗೂ ಹಂಗೆ ಅನ್ನಿಸ್ತಾ? ನನಗೂ ಅಷ್ಟೇ. ಆಸ್ಪತ್ರೆಯಲ್ಲಿ ಇದ್ದಾಗಿಂದನೂ ಒಂಥರ ವಿಚಿತ್ರವಾಗಿ ಆಡ್ತಿದ್ರು. ಯಾಕೋ ಗೊತ್ತಿಲ್ಲಪ್ಪ. ನಾನು ನಿನ್ನ ಹತ್ರ ಮಾತಾಡಬೇಕು. ನೀನು ಹಿಂಗೆ ಬರೆದು ಕೊಡ್ತಾ ಇರು, ನಾನು ನಿನ್ನ ಜೊತೆ ಮಾತಾಡ್ತೀನಿ. ನೋಡಿ ಶಾಲಿನಿ, ನೀನು ಈ ಥರ ಸೈಲೆಂಟ್ ಆದಮೇಲೆ ನಮ್ಮನೆ ಎಷ್ಟು ಪ್ರಶಾಂತವಾಗಿದೆ. ಸಾರಿ ಪ್ರೀತಿಗೆ ವಿಷಯ ಹೇಳಿದ್ಯಾ? ನೀನು ಈ ಪರಿಸ್ಥಿತಿಲಿ ಇದ್ದಾಗೂ ಮಾತು ಬೇಕಾ ಅದ್ರ ಬಗ್ಗೆ? ಏನೋ ನೀನು ಮೀಡಿಯೇಟರ್ ಆಗಿ ನಮ್ಮ ಲೈನ್ ಕ್ಲಿಯರ್ ಮಾಡಿಸ್ತೀಯ ಅಂದ್ಕೊಂಡಿದ್ದೆ. ನೀನೇ ನೀರು ಖಾಲಿ ಆಗಿರೋ ರೇಡಿಯೇಟರ್ ಥರ ಪೇಷಂಟ್ ಆಗಿ ಹೋಗ್ಬಿಟ್ಟಿದ್ಯಾ. ನೀನು ಬೇಗ ಸರಿ ಹೋಗು, ಓಕೆ? ನಾನು ಅಲ್ಲಿ ತನಕ ವೇಟ್ ಮಾಡ್ತೀನಿ. ಅಯ್ಯೋ ಪೆಕ್ರ, ಪ್ರೀತಿನೂ ನಿನ್ನ ಇಷ್ಟಪಡ್ತಿದ್ದಾಳೆ ಕಣೋ. ಆಸ್ಪತ್ರೆಯಲ್ಲಿ ನಾನು ಪ್ರೀತಿ ಮಲಗಿಬಿಟ್ಟಿದ್ವಿ. ನಾವು ಮಲಗಿದ್ದಾಗ ಒಳಗೆ ಅಮ್ಮ ಬಂದಿದ್ರ. ಅಭಿ ಹೇಳೋ ಹಾಗೆ ಆಸ್ಪತ್ರೆಯಿಂದ ಅಮ್ಮನ ಬಿಹೇವಿಯರ್ ಚೇಂಜ್ ಆಗಿದೆ. ಅಂದರೆ ಅಮ್ಮ ಕಾಗ್ದ ನೋಡಿದಕ್ಕೆ ಈ ರೀತಿ ಆಡ್ತಿದ್ದಾರಾ? ಹಲೋ ಮೇಡಮ್, ಆಗಲೇ ಏನೋ ಹೇಳಬೇಕು ಅಂದ್ಬಿಟ್ಟು ನೀವೇ ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತೆ? ಸುಸ್ತಾ? ಸರಿ, ನೀವು ರೆಸ್ಟ್ ಮಾಡೋಕೆ. ಗುಡ್ ನೈಟ್. ನಾನು ಯಾಕಮ್ಮ ಜೀವನ ಮೋಸ ಮಾಡ್ತಾನೆ ಇದೆ? ಸಹಿಸ್ಕೋತೀನಿ ಅಂತಾನ? ಯಾವುದಕ್ಕೂ ನಂಗೆ ಯೋಗ್ಯತೆನೇ ಇಲ್ವಾ? ಯಾಕಮ್ಮ ನಂಗೆ ಇಷ್ಟಪಟ್ಟಿದ್ದು ಯಾವುದು ಸಿಗೋದೇ ಇಲ್ಲ? ನಂಗೆ ನೀನು ಇಷ್ಟ ಇದ್ದೆ, ಬೇಗ ಹೋಗ್ಬಿಟ್ಟೆ. ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅಪ್ಪಂಗೆ ಇಷ್ಟ ಇಲ್ಲ ಅಂತ ಅದನ್ನು ಬಿಟ್ಬಿಟ್ಟೆ. ಅಭಿ ಜೊತೆ ಇದ್ರೆ ಜೀವನದಲ್ಲಿ ಸುಖವಾಗಿರ್ತೀನಿ ಅಂತ ಅನಿಸ್ತಾ ಇದೆ. ಇವಾಗ ಅದು ಆಗುತ್ತೋ ಇಲ್ವೋ ಅಂತ ತುಂಬ ಭಯ ಆಗ್ತಿದೆ ಅಮ್ಮ. ಅಭಿಗೆ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳಬೇಕು ಅನ್ಕೊಂಡಾಗೆಲ್ಲ ಏನಾದರೂ ಒಂದು ಆಗ್ತಾ ಇದೆ. ಯಾಕಮ್ಮ ಇಷ್ಟು ಮೋಸನಾ ನನ್ನ ಜೀವನ? ಅಭಿನ ಬಿಟ್ಟಿರಕ್ಕಾಗಲ್ಲ ಅಮ್ಮ. ಅವ್ನು ನಂಗೆ ತುಂಬಾ ಮುಖ್ಯ. ಅವನನ್ನ ನಾನು ಕಳ್ಕೊಳ್ಳಲ್ಲ. ಇದವನಿಗೆ ಹೇಗೆ ಹೇಳಲಿ? ಅಪ್ಪ,
ಅದು ಅದು ನಾನು ಸರಿ, ಹಾಗಾದ್ರೆ ನಾಳೆ ಸಿಗೋಣ. ಓಕೆ. ಯಾಕಮ್ಮ ಪ್ರೀತಿ, ಏನಾಯ್ತು? ಅಮ್ಮ ನೆನಪಾದ್ಲಾ? ಹ್ಞೂ ಅಪ್ಪ. ಶಾಲಿನಿ ಮನೆಗೆ ಬಂದಿದ್ದು ನಿಂಗೆ ತುಂಬ ಖುಷಿ ಆಯ್ತಲ್ವಾ? ಮಾತಾಡ್ಸ್ಕೊಂಬಂದೆ. ಪಾಪ ಆ ಹುಡುಗಿಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅವಳು ಬೇಗ ಹುಷಾರಾದರೆ ಸಾಕು. ನಮ್ಮ ಇಷ್ಟದವರು ತೀರ್ಕೊಂಡ್ಮೇಲೆ ದೇವ್ರ ಥರ ಆಗ್ತಾರಂತೆ. ನಾವು ಚೆನ್ನಾಗಿರಲಿ ಅಂತ ಅವ್ರು ಅಲ್ಲಿಂದನೇ ಹಾರೈಸ್ತಾರಂತೆ. ನೋಡು, ನಿಮ್ಮ ಅಮ್ಮನ ಹತ್ರ ಶಾಲಿನಿನ ಬೇಗ ಗುಣ ಆಗೋಂಗೆ ಮಾಡಮ್ಮ ಅಂತ ಕೇಳು. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಗಿರಿ, ಯಾಕೋ ಹಾಗೆ ಕೆಕ್ಕರ್ ಗಂಡಿಂದ ನೋಡ್ತಿದ್ದೀಯಾ? ನಿಮ್ಮಿಂದ ನನಗೆ ಸಾಕಷ್ಟು ಅವಮಾನ ಆಗಿದೆ. ನೀವು ಈ ಮಟ್ಟಕ್ಕೆ ಇಳಿತೀರಾ ಅಂತ. ಮತ್ತದೇ ಹಳೆ ರಾಗ ಹಾಡಬೇಡ. ನೋಡೋ, ನಾವು ಬದುಕಬೇಕು ಅಂದರೆ ನಮಗೆ ಯಾರು ಮೆಟ್ಲು ಹಾಕಿ ಕೊಡಲ್ಲ. ಬೇರೆಯವ್ರನ್ನ ತುಳಿದು ಅವ್ರನ್ನ ಮೆಟ್ಲು ಮಾಡ್ಕೊಂಡೆ ನಾವು ಬದುಕಬೇಕಷ್ಟೆ. ನಿಯತ್ತು ನಾಯಿಳಿಗೆ ಮಾತ್ರ, ನನಗಲ್ಲ. ನಾನು ಬದುಕಬೇಕು, ಆ ಜಯರಾಮ್ ಸೋಲ್ಬೇಕು. ಅದಕ್ಕೆ ನಾನು ಯಾರಿಗೆ ಬೇಕಾದರೂ ತೊಂದರೆ ಕೊಡ್ತೀನಿ. ಅಚ್ಯುತ ಜಯರಾಮ್ ಬೆನ್ನೆಲುಬು, ಅದಕ್ಕೆ ಅವನಿಗೆ ಗುರಿ ಇಟ್ಟೆ. ಆದ್ರೆ ಮಿಸ್ ಆಗ್ಬಿಡ್ತು. ಹಾಗಂತ ನಾನು ಕೈ ಕಟ್ಕೊಂಡು ಕೂರೋದಿಲ್ಲ, ಮತ್ತೆ ಪ್ರಯತ್ನ ಪಡ್ತೀನಿ. ಈ ಸಾರಿ ನೀನು ನಿಮ್ಮಮ್ಮ ಸೇರಿಕೊಂಡು ಬಚಾವ್ ಮಾಡಿದ್ರಲ್ಲ, ಮುಂದೆ ನಾನು ಏನು ಮಾಡ್ತೀನಿ ಅಂತ ನಿನಗೆ ಹೇಳ್ತೀನ? ಇನ್ನೊಂದು ಮಾತು, ನಾನು ದುಡ್ದಿರೋದು ಅನ್ಯಾಯದ ದುಡ್ಡು ಅಂತ ಹೇಳ್ತಾ ಇದೆಯಲ್ವಾ? ಆ ಅನ್ಯಾಯದ ದುಡ್ಡಿನಿಂದನೇ ನೀನು ಅನ್ನ ತಿಂದಿರೋದು. ಅಂದ್ರೆ ನನ್ನ ಪಾಪದಲ್ಲಿ ನಿಂಗೂ ಪಾಲಿದೆ ಅಂತ ಆಯ್ತಲ್ವಾ? ಸ್ವಾಭಿಮಾನ ಬದುಕಕ್ಕೆ ಬಿಡಲ್ಲ. ನಿಯತ್ತಿಗೆ ಅಂಟ್ಕೊಂಡಿರ್ತೀಯೋ ಇಲ್ಲ ಉದ್ಧಾರ ಆಗೋ ದಾರಿ ನೋಡ್ತೀಯೋ. ಎಷ್ಟು ದಿನ ನಿಮ್ಮನ್ನು ಇನ್ನೊಬ್ರು ತುಳಿಯೋರಂತ ಇದ್ದೇ ಇರ್ತಾರಲ್ಲ. ನಿನ್ನ ದಾರಿಯಲ್ಲೇ ಹೋಗಿ ಸಾಯ್ತೀನಿ ಅನ್ನೋದಾದ್ರೆ ನಾನೇನು ಮಾಡೋಕ್ಕಾಗಲ್ಲ. ಪ್ರೀತಿ
ಎಂದರೇನು ಎಂದು ನೀನು ನನ್ನ ಕೇಳಿದೆ. ಏಯ್, ಎಷ್ಟು ಸರಿ ಹೇಳಬೇಕು ನಿನಗೆ ಆ ನಂಬರಿಗೆ ಫೋನ್ ಮಾಡಬೇಡ ಅಂತ? ಹೌದು, ಇನ್ನೂ ಇಟ್ಕೊಂಡಿದ್ದೀನಿ. ನೋಡು, ನೀನು ಪಬ್ಲಿಕ್ ಟೆಲಿಫೋನ್ ಬೂತಿಂದ ಮಾತಾಡ್ತಿದ್ಯಾ ಅನ್ನೋದು ಗೊತ್ತು. ಇನ್ಮೇಲೆ ನನ್ನ ಮೊಬೈಲ್ ನಂಬರಿಗೆ ನೀನು ಫೋನ್ ಮಾಡಬಾರ್ದು, ಗೊತ್ತಾಯ್ತಾ? ಓಕೆ, ನಾನು ಈ ಸಿಮ್ಮನ್ನು ಸ್ಕ್ರ್ಯಾಪ್ ಮಾಡ್ತಾಯಿದ್ದೀನಿ. ಓಕೆ, ನೀನು ನಿನ್ನ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ದೀಯಾ? ಓಕೆ, ಫೋನ್ ಕಟ್ ಮಾಡು. ರಜ್ಜು ಅಕ್ಕ. ಹಲೋ ಅಕ್ಕ. ಹಾಯ್ ಬೇಬಿ, ಏನ್ ಮಾಡ್ತಾ ಇದ್ಯಾ? ನಿನ್ ಜೊತೆ ಮಾತಾಡ್ತಿದ್ದೀನಿ. ಅದಲ್ವೇ ಗೂಬೆ, ಏನಾದ್ರೂ ಕೆಲಸ ಇತ್ತಾ ಅಂತ? ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ. ನಿಮ್ ಯಜಮಾನ್ರ ಆಫೀಸಲ್ಲಿ ನನಗೆ ಕೆಲಸ ಕೊಡಿಸ್ತೀನಿ ಅಂತ ನಾನು ಅದನ್ನೇ ನಂಬ್ಕೊಂಡು ಕಾಯ್ತಾ ಇದ್ದೀನಿ. ಆ ದಿನ ಏನ್ ತುಂಬಾ ದೂರ ಇಲ್ಲ ಬಿಡು ಸಿಂಧು. ಹೋಗಕ್ಕ, ಇನ್ನು ನಾನು ಮನೆಗೆ ಬರಕ್ಕೆ ಆಗಲ್ಲ ಅನ್ಸುತ್ತೆ. ಅವಳು ಯಾವಳಿಗೋ ಬೆಣ್ಣೆ ಹಚ್ಚೋಕ್ಕೋಸ್ಕರ ನನಗ ಆ ಮನೆಯಿಂದ ದೂರ ಹಾಕಿದ್ರು. ಅದಕ್ಕೆ ಸಿಂಧು ನಾನು ಇವಾಗ ಕಾಲ್ ಮಾಡಿದ್ದು. ಅದು ಶಾಲಿನಿಗೆ ಆಕ್ಸಿಡೆಂಟ್ ಆಗಿದೆ. ಏನಕ್ಕ? ಶಾಲುಗೆ ಆಕ್ಸಿಡೆಂಟ್ ಆಯ್ತಾ? ಯಾವಾಗ? ಅದೆಲ್ಲ ಬಿಡು, ಇವಾಗ ಮನೆಗೆ ಬಂದಿದ್ದಾಳೆ. 1 ವಾರ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಅವಳು ಮಾತಾಡೋಂಗೂ ಇಲ್ಲ, ಗೊತ್ತಾ? ಏನಕ್ಕ ಇಷ್ಟೆಲ್ಲ ಆಗಿದ್ಯಾ? ಹುಷಾರಾಗ್ತಾಳ್ತಾನೆ? ಆಗ್ತಾಳೆ ಬಿಡು, ಆದರೆ ಹುಷಾರಾಗೋ ಹಾಗೆ ನೀನು ಮಾಡಬೇಕು.